ಸ್ನೇಹಿತರೆ, ಕುಂಭರಾಶಿ ಪರಾಭವ ಸಂವತ್ಸರ ಆಗಿ ಯುಗಾದಿ ಭವಿಷ್ಯ ಹೇಗಿರುತ್ತೆ? ಅಟ್ಲೀಸ್ಟ್ ಈಗಾದರೂ ಕೂಡ ನಿಮ್ಮ ಕಷ್ಟಗಳಿಗೆ ಒಂದು ಮುಕ್ತಿ ಸಿಗುತ್ತಾ? ಖಂಡಿತ ನಿಮ್ಮ ಏನು ಸಮಸ್ಯೆಗಳಿಗೆ ಒಂದು ಮುಕ್ತಿ ಅಂತೂ ಖಂಡಿತ ಇದೆ. ಗುರುವಿನ ಅನುಗ್ರಹ ನಿಮ್ಮ ಮೇಲೆ ಇರತಕ್ಕಂಥದ್ದಿದೆ. ಹಾಗೆ ನಿಮ್ಮ ಸಾಲಬಾಧೆಯಂತಹ ಸಮಸ್ಯೆಗಳು ಖಂಡಿತವಾಗಿ ನೆರವೇರತಕ್ಕಂಥದ್ದಿದೆ. ಅಟ್ಲೀಸ್ಟ್ 50% ಆದರೂ ನಿಮ್ಮ ಸಾಲ ವೃದ್ಧಿ ಅಂದರೆ ಸಾಲ ಕಡಿಮೆ ಆಗ್ತಕ್ಕಂಥದ್ದು ನಿಜ. ಆದರೆ ಲಗ್ನದಲ್ಲಿ ಕುಜರಾಹು ಇದ್ದಾರೆ, ಅತಿರೇಕವಾಗಿರ್ತಕ್ಕಂಥ ಮನೋಭಾವವನ್ನು ತಪ್ಪಿಸಬೇಕಾಗುತ್ತೆ. ಕೆಲವೊಂದು ಭಾರಿ ಶತ್ರುಬಾಧೆ ಇರತಕ್ಕಂಥ ಸನ್ನಿವೇಶಗಳು ಕೂಡ ಇರ್ತಕ್ಕಂಥದ್ದಿರುತ್ತೆ. ಅಷ್ಟಮಾಧಿಪತಿ ಲಗ್ನದಲ್ಲಿದ್ದಾನೆ, ಈ ವಿಚಾರದಲ್ಲಿ ಸರಿಯಾಗಿ ನೋಡ್ಕೋಬೇಕಾಗುತ್ತೆ. ಹಾಗೆ ಚಂದ್ರ 2ರ ಸ್ಥಾನದಲ್ಲಿರ್ತಕ್ಕಂಥ ಹಣಕಾಸಿನ ವ್ಯವಸ್ಥೆ ಸ್ವಲ್ಪ ಮಟ್ಟಿಗೆ ಶುಭವಾಗ್ತದೆ. ಯೋಗಾಧಿಪತಿ ಆಗಿರ್ತಕ್ಕಂಥದ್ದು 2ರ ಸ್ಥಾನದಲ್ಲಿದ್ದಾನೆ. ಕುಂಭರಾಶಿಯವರಿಗೆ ಒಂದು ರೀತಿಯಾದಂಥ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಲಗ್ನದಲ್ಲೇ ಕುಜರಾಹು ಇರೋದ್ರಿಂದ ಪ್ರತಿ ದಿವಸ ಹನುಮಾನ್ ಚಾಲೀಸವನ್ನು ಪಠಣೆ ಮಾಡೋದು ಮರಿಬೇಡಿ. ಜೊತೆಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಬಗಳಾಮುಖಿ ಯಂತ್ರ. ಸಂಪೂರ್ಣ ಬಗಳಾಮುಖಿ ಯಂತ್ರವನ್ನು ಇಟ್ಟು ಆರಾಧನೆಯನ್ನು ಮಾಡಿ ಶತ್ರುಬಾಧೆ, ನಾನಾ ರೀತಿಯಾದ ವ್ಯಾಧಿಗಳು ದೂರ ಆಗುತ್ತೆ. ಓಂ ರೀಂ ಬಗಲಾಮುಖಿ ಸರ್ವದುಷ್ಟಾನಾಂ ವಾಚಂ ಮುಖಂ ಪದಂ ಸ್ತಂಭಯ ಜಿಹ್ವಾಂ ಕೀಲಯ ಬುದ್ಧಿಂ ವಿನಾಶಾಯ ರೀಂ ಓಂ ಸ್ವಾಹ ಮಂತ್ರವನ್ನು ಪ್ರತಿ ದಿವಸ ಯಂತ್ರದ ಮುಂದೆ ಜೊತೆಗೆ ಕನಗಲ ಪುಷ್ಪದ ಒಂದು ಪೂಜೆ ಮಾಡ್ತಕ್ಕಂಥ ಕೆಲಸ ಮಾಡಿ. ಜೊತೆಗೆ ಇದರಲ್ಲಿ ವಿಶೇಷತೆ ಏನು? ಪೈರೇಟಲ್ಲಿರ್ತಕ್ಕಂಥ ಬಗಳಾಮುಖಿ ಯಂತ್ರ ಇನ್ನಷ್ಟು ನಿಮಗೆ ಶಕ್ತಿಯನ್ನು ಕೊಡುತ್ತೆ. ಕೆಳಗಿನ ನಂಬರ್ ಡಯಲ್ ಮಾಡಿ ರೆಸ್ಟ್ ಮಾಡ್ಕೊಳ್ಳಿ. ಖಂಡಿತವಾಗಿ ಈ ವರ್ಷ ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರ ಸಿಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.